ಬದುಕು ಜಟಕ ಬಂಡಿ. ಐ ಆಮ್ ಯೂಸಿಂಗ್ ಅ ಬ್ಯಾಡ್ ಎಕ್ಸಾಂಪಲ್, ಬಟ್ ನೆವರ್ದೆಲೆಸ್ ಐ ಯೂಸ್ ದಿಸ್ ಎಕ್ಸಾಂಪಲ್. ಕೆಟ್ಟ ನಿದರ್ಶನ ಅನ್ಕೊಳ್ಳಿ, ಆದರೂ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್. ಒಬ್ಬ ಪತ್ನಿಯನ್ನ ಬಿಟ್ಟು ಗಂಡ ಮತ್ತೊಬ್ಬಳ ಹತ್ರ ಹೋದಾಗ ನನ್ನಲ್ಲಿ ಏನ್ ಕೊರತೆ ಇದೆ ಅಂತ ಅಲ್ಲಿ ಹೋದೆ ಅಂತ ಕೇಳ್ತಾಳಲ್ವಾ, ನನಗೇನ್ ಕಡಿಮೆ ಅಂತ ಅವಳನ್ನ ಡಬ್ ಮಾಡಿಸಿದ್ರಿ ಅಂತ ನೀವು ಕೇಳಲಿಲ್ವಾ? ನನಗೆ ಗೊತ್ತು ನನ್ನಲ್ಲಿ ಏನ್ ಕಡಿಮೆ ಇದೆ ಅಂತ. ಐ ಆಮ್ ಅ ನಾರ್ತ್ ಇಂಡಿಯನ್ ಗರ್ಲ್. ಸರಿ, ವೆನ್ ಐ ಕೇಮ್ ಇನ್ ಟು ದ ಇಂಡಸ್ಟ್ರಿ ನನಗೆ ಕನ್ನಡದಲ್ಲಿ ಊಟ ಮಾಡಿದಿರಾ ಅಷ್ಟು ಮಾತಾಡಕ್ ಬರಲ್ಲ. ಈಗ ಬರತ್ತಲ್ವೇನಮ್ಮ? ಹಾ, ನನಗೆ ಚೆನ್ನಾಗಿ ಬರುತ್ತೆ, ಬಟ್ ಐ ಕ್ಯಾನ್ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಈಗ ನಾನು ಕನ್ನಡ ಆರ್ಟಿಸ್ಟ್ ಕೈಯಲ್ಲಿ ಬರಲ್ವಾ ನಿಮ್ಗೆ? ಇಲ್ಲ, ನನಗೆ ಬರಲ್ಲ. ಬಿಕಾಸ್ ಐ ನೋ ದ ರೀಸನ್ ದೇರ್. ಇಫ್ ಐ ವಾಸ್ ಅ ಡೈರೆಕ್ಟರ್ ದೇರ್ ಆರ್ ಫ್ಯೂ ಥಿಂಗ್ಸ್ ಟು ಲುಕ್ ಇನ್. ಈಗ ನಾನು ಸೌತ್ ಇಂಡಿಯನ್ ಆರ್ಟಿಸ್ಟ್ ನ ಕರ್ಕೊಂಡು ಹೋಗ್ಬಿಟ್ಟು ಹಿಂದಿಯಲ್ಲಿ ಸಿನಿಮಾ ಮಾಡಿದ್ರೆ 10 ಸಿನಿಮಾನು ಮಾಡಿದ್ರೆ ಸ್ಟಿಲ್ the 11th movie he will have some South Indian accent in his Hindi talking. Sari, you know? So if it is not adapting to the character, ನೀವೇ ಹೇಳ್ಕೊಂಡ್ಬಿಡ್ತಾ ಇದ್ದೀರಲ್ಲ. when it comes to the dubbing, ನನ್ನ ಭಾಷೆ ಬಂದು ಇನ್ನ ನಾನು ಪಾಲಿಶ್ ಮಾಡಬೇಕಿದೆ. ನನಗೆ ಖಂಡಿತವಾಗ್ಲೂ ಪಾಲಿಶ್ ಮಾಡ್ಕೊಂಡೆ ಡಬ್ ಮಾಡೋದಲ್ವೇನಮ್ಮ? I have definitely tried. So let's see. But according to the character ಬಂದು ಪ್ಯೂರ್ ನೇಟಿವಿಟಿ ಕನ್ನಡ ಬೇಕಾಗಿದ್ರೆ ನಾನು ಹೋಗ್ಬಿಟ್ಟು ಅಲ್ಲಿ ಈಗ ಬೇಕಾಗಿದ್ರೇನೋ ಬೇಕು ಈ ಕ್ಯಾರೆಕ್ಟರ್ಗೆ ಪ್ಯೂರ್ ಕನ್ನಡ ಬೇಕು. ಬಟ್ ಐ ಡೋಂಟ್ ನೋ ದ ಲ್ಯಾಂಗ್ವೇಜ್ ದಟ್ ವೆಲ್. ಇನ್ಫ್ಯಾಕ್ಟ್ ಸಂಜನಾಗೆ ಡಬ್ಬಿಂಗ್ ವಿಷಯದಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಅವ್ರಿಗೆ ಇರಲಿಲ್ಲ. ನನಗೆ ಖಂಡಿತವಾಗ್ಲೂ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಐ ವಾಂಟೆಡ್ ಟು ಡೂ ಇಟ್ ಅಂಡ್ ರವಿ ಅವರು ಹೇಳಿದ್ರು ಲೈಕ್ ನನಗೆ ಏನು ತಪ್ಪು ಕಾಣಿಸ್ತಾ ಇಲ್ಲ ನೀವು ಮಾತಾಡ್ತಾ ಇರೋದ್ರಲ್ಲಿ. ಸ್ವಲ್ಪ ಮಟ್ಟಿಗೆ ನಾನು ಕನ್ನಡ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರು ಮಾತಾಡೋ ಕನ್ನಡ ಈಗ ನಾನು ನಿಮಗೆ ಹಿಂದಿ ಮಾತಾಡಕ್ ಹೇಳಿದ್ರೆ ನೀವು ಹಿಂದಿ ಮಾತಾಡ್ತೀರಾ, ಬಟ್ ಅದ್ರಲ್ಲಿ ಒಂದು ಆಕ್ಸೆಂಟ್ ಇರುತ್ತೆ. ಆ ಆಕ್ಸೆಂಟ್ ಒಂದು ಇಟ್ ವಿಲ್ ನಾಟ್ ಬಿ. ನಿಮ್ ಕನ್ನಡದಲ್ಲಿ ಆ ಥರದ್ದು ನನಗೆ ತುಂಬಾ ಬಹಿರಂಗವಾಗಿ ಏನು ಕಾಣ್ತಾ ಇಲ್ಲ. ಅಂದ್ರೆ ಅನೇಕರಿಗೆ ಕಾಣುತ್ತೆ. ಈಗ ನೀವು ಅಲ್ಲದೆ ಬೇರೆ ಉತ್ತರ ಭಾರತೀಯ ನಾಯಕಿಯರು ಇಲ್ಲಿ ಬಂದು ಅಭಿನಯಿಸ್ತಾರಲ್ವಾ? ಐ ನೋ ಇಟ್ ದಟ್ ಐ ಆಮ್ 80%. ವೈ ಆರ್ ಯು ಗಿವಿಂಗ್ ಅಪ್ ದ ಬ್ಯಾಟಲ್? ಐ ಡೋಂಟ್ ಗೆಟ್ ಇಟ್. ಐ ಆಮ್ ನಾಟ್ ಗಿವಿಂಗ್ ಅಪ್ ದ ಬ್ಯಾಟಲ್. ಹಾಗೆ ಐ ಆಮ್ ನಾಟ್ ಗಿವಿಂಗ್ ಅಪ್ ದ ಬ್ಯಾಟಲ್. ದಟ್ಸ್ ವೈ ಐ ಹ್ಯಾವ್ ಶಾಟ್, I have also dubbed. But finally it depends on the character if my voice is suiting or no. Are you calling yourself not fit enough? Not fit enough to dub. Yeah, I don't mind it at all. Because all North Indian heroines don't dub. I'm not the only heroine who doesn't dub. What is your effort going to pay off? My effort will pay off. My effort has paid off till today. That's why I have done 10 movies in the industry already. It has paid off till today. ಹಾಗಾಗಿ ನಾನು 10 ಸಿನಿಮಾಸ್ ಮಾಡಿದ್ದೀನಿ, ಇನ್ನ 6 ಸಿನಿಮಾಸ್ ಮಾಡ್ತಾ ಇದ್ದೀನಿ. ನನ್ನ ಎಫರ್ಟ್ ತುಂಬಾನೇ ಚೆನ್ನಾಗಿ ಪೇ ಆಫ್ ಆಗಿದೆ. I've been very luckier than the others. ಅವಾರ್ಡ್ ಬೇಕು ಅಂತೀರಿ? ಖಂಡಿತವಾಗ್ಲೂ ಬೇಕು. ನಾನು ಅಸಮರ್ಥಳು ಅಂತ ನೀವು ಅವಾರ್ಡ್ ಕಮಿಟಿ ಮುಂದೆ ನೀವೇ ಹೇಳ್ಕೊಂಡ್ರೆ ನನ್ನ ಕನ್ನಡ ಅಷ್ಟು ಚೆನ್ನಾಗಿಲ್ಲ ಅಲ್ವಾ? ಅವಾರ್ಡ್ ಕೊಡಬೇಡಿ ನೀವೇ ಹೇಳೋಗಿದೆ ನನಗೆ. ನನ್ನ ಕನ್ನಡ ಅಷ್ಟು ಚೆನ್ನಾಗಿಲ್ಲ, ನಾನು ನಿಮ್ಗೆ ಹೇಳ್ತಿದ್ದೀನಿ, ಅವ್ರಿಗೂ ಹೇಳ್ತೀನಿ. ಬಿಕಾಸ್ ಅವ್ರ ಹಿಂದಿ ಅಷ್ಟು ಚೆನ್ನಾಗಿಲ್ಲ. ಇವಾಗ ನೀವು ಅವ್ರನ್ನ ಯಾರು ಅಭಿನಯಕ್ಕೆ ಬರ್ತಿಲ್ವಲ್ಲ ತಾಯಿ, ಅವ್ರು ಬಂದ್ರೆ ನೀವು ಹೇಳಿ. I agree with you, but I can't talk fine Kannada. I have tried my best to dub, so let's see what happens. I want to keep it as suspense. ನೀವು ಬಹಳ ಅದೃಷ್ಟವಂತರು ಅಂತ ನೀವು ಅನ್ಸಲ್ವಾ? ನಿಮ್ಗಾಗಿ ಇಷ್ಟೊಂದು ಬ್ಯಾಟಿಂಗ್ ಮಾಡ್ತಾ ಇದಾರಲ್ಲ. ಖಂಡಿತವಾಗ್ಲೂ ಒಂದ್ ದಿವಸ ನಾನು ಅದೃಷ್ಟವಂತ. ಯಾಕಂದ್ರೆ ನಾನೇ ಒಬ್ಬನೇ ಅಲ್ಲ, ಇನ್ಕ್ಲೂಡಿಂಗ್ ಡಬ್ ಮಾಡುವಂತ ಒಬ್ಬ ಆರ್ಟಿಸ್ಟ್ ಇಂದ ಹಿಡಿದು ಕ್ಯಾಮ್ರಾಮನ್ ಇಂದ ಹಿಡಿದು ನನ್ನ ಕ್ಯಾಮ್ರಾಮನ್ ಇಂದ ಹಿಡಿದು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಹಿಡಿದು ಪ್ರತಿಯೊಬ್ಬರು ನನ್ನ ಸಿನಿಮಾದಲ್ಲಿ ಮಾಡಿರೋ ನನ್ನ ಸಿನಿಮಾ ಪ್ರೀತಿಸಿದ್ದಾರೆ. ಸೊ ನಿಜವಾಗ್ಲೂ ನನ್ನ ಮೊದಲನೇ ಪ್ರಯತ್ನಕ್ಕೆ ನನ್ನ ಟೀಮು ನನ್ನ ಸಿನಿಮಾ ಪ್ರೀತಿಸಿರೋದಕ್ಕೆ ತುಂಬಾ ಖುಷಿ ಪಡ್ತೀನಿ. ಫೈನಲಿ ಥ್ಯಾಂಕ್ಸ್ ಟು ದ ಆಡಿಯನ್ಸ್ who will support me. To the audience who will definitely. ಫೈನಲ್ ವರ್ಡ್ಸ್. ಪ್ರೇಮ್, ಚಿತ್ರದ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಿ? ಜನ ಯಾತಕ್ಕೆ ನಿಮ್ ಸಿನಿಮಾ ಬಂದು ನೋಡ್ಬೇಕು? ಮತ್ತೆ ಬನ್ನಿ ಪ್ರೀತಿಸೋಣ ಅಂತಿದ್ಯಲ್ಲ. ಪ್ರೇಮ್ನ ಇದುವರೆಗೂ ಏನು ಸಿನಿಮಾಗಳಲ್ಲಿ ನೋಡಿದ್ದೀರಾ, ಈ ಸಿನಿಮಾ ನೋಡಿದ್ರೆ ನನ್ನ ಕ್ಯಾರೆಕ್ಟ್ರು ಮತ್ತಷ್ಟು ಪ್ರೀತಿಸಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಜನಕ್ಕೆ ತುಂಬಾ ಧೈರ್ಯವಾಗಿ ಹೇಳ್ತೀನಿ, ಬನ್ನಿ. ನಿಮ್ ಹೆಂಡತಿಗೆ ಸುಮಾರು ಸಮಸ್ಯೆ ಇದೆ, ಮನೆ ಮುಂದೆ ಸುಮಾರು ಇನ್ನಷ್ಟು ಹುಡುಗಿಯರು ಬಂದು ನಿಂತು ಏನ್ ಪ್ರಾಬ್ಲಮ್, ರಕ್ತದಲ್ಲೆಲ್ಲ ಬರ್ಕೋತಾರೆ. ಏನ್ ಪ್ರಾಬ್ಲಮ್ ಇಲ್ಲ. ಅದು ಅವಾರ್ಡ್ಸ್ ಅಲ್ಲ, ಇವ್ರಿಗೆಲ್ಲ 1-2 ಅವಾರ್ಡ್ ನೀವು ಕೇಳ್ತೀರಾ. ಆ ಸಿನಿಮಾ ನೋಡಿದ್ಮೇಲೆ ನಾನು ಕೋಟ್ಯಾಂತರ ಅವಾರ್ಡ್ ಬರುತ್ತೆ ಅಂತ ನಾನು ಅನ್ಕೊಂಡು. ಸಂತೋಷ. ಐ ಹೋಪ್ ಸೊ. ನಾನು ನಿಮ್ಗಾಗಿ ಆ ಪ್ರಾರ್ಥನೆಯನ್ನ ಮಾಡ್ತೀನಿ. ಸಂಜನಾ, ನಿಮ್ಗೆ ಏನ್ ಅನ್ಸುತ್ತೆ ಚಿತ್ರದ ಬಗ್ಗೆ ಕೊನೆಯದಾಗಿ? ಚಿತ್ರದ ಬಗ್ಗೆ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್. ಸಿನಿಮಾ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ನನಗೆ ನಂಬಿಕೆ ಇದೆ. ಐ ಹ್ಯಾವ್ ಸೀನ್ ದ ಸ್ಕ್ರಿಪ್ಟ್ ಆ್ಯಂಡ್ ಫ್ರಮ್ ವಾಟ್ ಎವರ್ ಐ ಅಂಡರ್ಸ್ಟ್ಯಾಂಡ್ ಎಲ್ಲ ವೀಕ್ಷಕರಿಗೂ ಇದೊಂದು ಡಿಫ್ರೆಂಟ್ ಸ್ಕ್ರಿಪ್ಟ್ ಆಗಿರುತ್ತೆ. ಆ್ಯಂಡ್ ಆಫ್ಕೋರ್ಸ್ ಇಸ್ ಅ ಲಾಟ್ ಆಫ್ ಕಲರ್ ಇನ್ ದ ಸಿನಿಮಾ. ತುಂಬ ಹೆಣ್ಮಕ್ಳಿದ್ದಾರೆ ಸಿನಿಮಾನಲ್ಲಿ, ತುಂಬ ಒಳ್ಳೆ ಹೊಸ ಟ್ಯಾಲೆಂಟ್ ಕೂಡ ಇದೆ ಸಿನಿಮಾನಲ್ಲಿ. ಸೊ ಜಸ್ಟ್ ಹೋಪ್ ದ್ಯಾಟ್ ದ ಫಿಲ್ಮ್ ಇಸ್ ರಿಯಲಿ ಅಪ್ರಿಷಿಯೇಟೆಡ್ ಬೈ ದಿ ಆಡಿಯನ್ಸ್. ಸೊ ಸಿನಿಮಾದ ಹೊರಗಡೆ ಮಾತ್ರ ಕಿತ್ತಾಟ, ಸಿನಿಮಾದೊಳಗಡೆ ಆ ಥರದ್ದೇನು ಇಲ್ಲ? ಖಂಡಿತ ಆ ಥರ ಏನಿದಿಲ್ಲ. ನೇತ್ರ ಅವರೇ, ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಫಿಲ್ಮ್
ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ನಲ್ವಾ, ಅದು ವಿಜುವಲ್ಸ್ ಆರ್ ವೆರಿ ಗುಡ್, ತುಂಬ ಚೆನ್ನಾಗಿ ಕಾಣುತ್ತೆ ಆನ್ ಸ್ಕ್ರೀನ್. ಏನೋ ಪ್ರೇಮ್ ಆಗಿರ್ಬೋದು, ಕರಿಷ್ಮಾ ತನ ಆಗಿರ್ಬೋದು, ದೇ ಲುಕ್ ವೆರಿ ಗುಡ್ ಆಸ್ ಅ ಪೇರ್. ಅದು ಹೇಳ್ಬಾರ್ದಾಗಿತ್ತಾ? ನೀವು ಪೇರ್ ಅಲ್ಲ ಅಂತ ಬಿಡಿ. ಓಕೆ, ಯಾ, ಸೊ ದೇ ಆಲ್ ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್. ನಾನು ಒಂದೇ ಒಂದು ಕ್ವೆಶ್ಚನ್, ರವೀಂದ್ರ, ಯಾವಾಗ ರಿಲೀಸ್ ಆಗ್ತಾ ಇದೆ ಫಿಲ್ಮ್? ನೀವೇ ಹೇಳ್ಬೇಕು. ಈ ಮಂತ್ ಸದ್ಯದಲ್ಲಿ ನಿಮ್ ಚಿತ್ರದ ಬಗ್ಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಟ್ಸ್ ಇನ್ ದ ನ್ಯೂಸ್ ಫಾರ್ ಆಲ್ ರಾಂಗ್ ರೀಸನ್ಸ್. ಐ ಹೋಪ್ ಇಟ್ ಈಸ್ ಇನ್ ಫಾರ್ ದ ರೈಟ್ ರೀಸನ್. ಸರಿಯಾದ ಕಾರಣಕ್ಕೆ ನೀವು ಸುದ್ದಿಗೆ ಬನ್ನಿ ಅಂತ ನಾನು ಆಗ್ರಹಿಸ್ತೀನಿ. ನನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ಸರಿಯಾದ ಕಾರಣಕ್ಕೆ ಬರ್ತೀನಿ. ಇಲ್ಲಿ ನನಗೆ ಸುದ್ದಿಲಿ ಏನಿದೆಯೋ ಯಾವುದೂ ಇನ್ಫ್ಯಾಕ್ಟು ನನ್ನ ಸಿನಿಮಾಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಅಂತೆ ಕಂತೆ ಇದು ಮಾತ್ರ. ಬಟ್ ನನ್ನ ಸಿನಿಮಾದ ಪ್ರತಿಯೊಬ್ಬ ತಂಡದವರು ಪ್ರೀತಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಆಡಿಯನ್ಸು ಕೂಡ ಪ್ರೀತಿಸ್ತಾರೆ. ಏನಾದರೂ ತಪ್ಪೇನಾದರೂ ಆಗಿದ್ರೆ ಎಲ್ಲ ತಪ್ಪುಗಳ ಹಿಂದೆ ಏನಿದೆಯೋ ಮರೆತು ಮತ್ತೆ ಬನ್ನಿ, ಪ್ರೀತಿಸೋಣ ಅಂತ. ಮುನಿಸ್ಕೊಂಡು ಕೂತಿರೋರು ಅವರೇ ಅನ್ಸುತ್ತೆ ನನಗೆ. ಇವರೆಲ್ಲರೂ ಕೈಗಾದ್ರೂ ಸಿಗ್ತಾ ಇದಾರೆ, ಅವ್ರ ಕೈಗೂ ಸಿಗ್ತಾ ಇಲ್ವಲ್ಲ. ತುಂಬಾ ಮುನಿಸ್ಕೊಂಡ್ರವ್ರು ಅವರೇ ಅಲ್ವಾ? ಮತ್ತೆ ಬಂದು ಪ್ರೀತಿಸ್ತೀನಿ. ಕರಿಷ್ಮಾ ತನ್ನ ಅವರು ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ನಾವು ಹಾರೈಸೋಣ. ಐ ಆಮ್ ಸಾರಿ. ಮತ್ತೆ ಬನ್ನಿ, ಪ್ರೀತಿಸೋಣ ಈ ಚಿತ್ರವನ್ನ. ನಾವೆಲ್ಲರೂ ವೀಕ್ಷಿಸಿ ಆನಂದಿಸೋಣ, ಇವರಿಗೆ ಬೆಂಬಲಿಸೋಣ. ಸಣ್ಣ ಪುಟ್ಟ ಕಿತ್ತಾಟಗಳು, ಈಗೋ ಪ್ರಾಬ್ಲಮ್ಸ್ ಎಲ್ಲ ಕಡೆನೂ ಇದ್ದಿದ್ದೆ. ಬಗೆಹರಿಸ್ಕೊಳ್ಳೋದು ಬುದ್ಧಿವಂತರ ಕೆಲಸ. ಆ್ಯಂಡ್ ಟು ಮೂವ್ ಆನ್, ಅಲ್ಲಿಂದ ಮುಂದಕ್ಕೆ ಜೀವನದಲ್ಲಿ ಸಾಗಬೇಕು. ಯಶಸ್ಸಿನ ಹಾದಿಯಲ್ಲಿ ಎಲ್ಲರೂ ನಡಿಬೇಕು. ಇವರೆಲ್ಲರಿಗೂ ನನ್ನ ಹಾರ್ದಿಕ ಶುಭಾಶಯಗಳು ಮತ್ತು ಆಲ್ ದ ಬೆಸ್ಟ್. ಎಲ್ಲರಿಗೂ ನಿಮ್ಮ ಪ್ರತಿಭೆಯನ್ನ ಪೂರ್ತಿಯಾಗಿ ನಮ್ಮ ಜನಸಾಮಾನ್ಯರ ಮುಂದೆ, ನಮ್ಮ ಈ ಕನ್ನಡ ಕಲಾಭಿಮಾನಿ ದೇವರುಗಳ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಪೂರ್ತಿಯಾಗಿ ದೇವರು ಅವಕಾಶಗಳನ್ನ ಒದಗಿಸ್ಕೊಡ್ಲಿ. ಇನ್ನು ಮುಂದೇನು, ಈಗಾಗಲೇ ಒದಗಿಸ್ಕೊಟ್ಟಿದ್ದಾನೆ, ಇನ್ನು ಮುಂದೇನೂ ಅಂತಹ ಅವಕಾಶಗಳು ನಿಮಗೆ ಬರಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಧನ್ಯವಾದಗಳು. ಮತ್ತೊಂದು ಸಂಚಿಕೆಯಲ್ಲಿ ಬದುಕು ಜಟಕಾ ಬಂಡಿಯಲ್ಲಿ ನಾವು ನೀವು ಭೇಟಿಯಾಗೋಣ. ಜಟಕಾ